ಇವಾಗ ನಾವು ಎಲ್ಲೋರಾಗೆ ಬಂದಿದ್ದೀರಿ, ಎಲ್ಲೋರ ಕೇವ್ಸ್ಗೆ. ಇಲ್ಲಿ ನಮಗೆ 1 hour ಟೈಮ್ ಕೊಟ್ಟಿದ್ದಾರೆ. 1 hour ಸುತ್ತಾಕೊಂಡು ವಾಪಸ್ ಬರಬೇಕು. ಬನ್ನಿ ಹೊರಡೋಣ. ಬನ್ನಿ, ಇವತ್ತು ಇಲ್ಲೂ ಫ್ರೀ ಇದೆ. ನನ್ನ ಪ್ರಕಾರ ಇವತ್ತು ಗುಡ್ ಫ್ರೈಡೆ ಅಲ್ವಾ, ಗೌರ್ಮೆಂಟ್ ಹಾಲಿಡೇ, ಅದರಿಂದ ಫ್ರೀ ಇರಬೇಕು. ಅಲ್ಲಿ ಮಿನಿ ತಾಜ್ಮಹಲಲ್ಲೂ ಫ್ರೀ ಇತ್ತು, ಇಲ್ಲೂ ಫ್ರೀ ಇದೆ. ಇಲ್ಲ ಅಂತ ಹೇಳಿದ್ರೆ ಪರ್ ಪರ್ಸನ್ 50 to 100 ಇರ್ಬೋದು ಅಷ್ಟೇ. ಬಾವುಟನ್ ಸೂಪರಾಗಿ ಆಡ್ತಿದೆ ನೋಡಿ. ಈ ಥರ ಗಾಡಿ ಫೆಸಿಲಿಟಿ ಇದೆ. ನೀವು ಪಾರ್ಕಿಂಗಿಂದ ಬರಬೇಕು. ಪಾರ್ಕಿಂಗಿಂದ ಬಂದರೆ ಪರ್ ಪರ್ಸನ್ 150 rupees ಅಂತ ತಗೊತಾನೆ. ಅಲ್ಲಿ ಬಂದರೆ ಇಲ್ಲಿ ಕರ್ಕೊಂಡು ಬಂದುಬಿಡ್ತಾನೆ. ಇಲ್ಲಿ ಇದ್ರದ್ದು ಲೊಕೇಶನ್ ತೋರಿಸ್ಕೊಂಡು ನೋಡಿ. ಆಮೇಲೆ ಒಂದೊಂದು ಕೇವ್ ಎಷ್ಟೆಷ್ಟು ಮೀಟ್ರ್ ಇದೆ, ಎಷ್ಟು ಟೈಮ್ ತೊಗೊಳುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಂದರೆ ತುಂಬ ಬಿಸಿಲಿದೆ. ನೋಡಿ, ಇಲ್ಲಿ ಕೇವ್ 1 to 15 ಇದೆ. ಇಲ್ಲ ರೀ, ಎಲ್ಲ ಕಡೆ ರೂಟ್ ಹಾಕಿದ್ದಾರೆ, ಮ್ಯಾಪ್ಸ್ ಥರ ಹಾಕಿದ್ದಾರೆ. ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಆಯಿತು. ಇದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಲ್ಲ. ಎಷ್ಟು ಗಲೀಜಾಗಿ ಮಾಡಿಕೊಂಡಿದ್ದಾರೆ, ಮೇಂಟೆನೆನ್ಸ್ ಏನಾಗೋದಿಲ್ಲ. ಬನ್ನಿ, ಇವಾಗ 1 to 6 ಕೇವ್. ಈ ಕಡೆ ಕೇವ್ ನಂಬರ್ 1 to 6. ಇಲ್ಲಿ ಗೈಡ್ ತೊಗೊಂಬರ್ಬೋದು, ನಾವು ಗೈಡ್ ಅವಶ್ಯಕತೆ ನಾವೇ ಹೋಗೋಣ. ಎಲ್ಲ ಶಿಥಿಲಗೊಳಿಸಿದ್ದಾರೆ, ಎಲ್ಲ ಕಡಿದು ಬೀಸಾಕಿದ್ದಾರೆ. ಕೇವ್ 2, ಕೇವ್ 1 ಅಂತ ಇಲ್ಲವೇ ಅಲ್ಲ. ಅಲ್ಲಿ ಕಾಣಿಸ್ತಾನಲ್ಲ, ಏನು ಫುಲ್ ಕಟ್ಬಿಟ್ಟೇನೋ ಮಾಡಿಬಿಟ್ಟಿದ್ದಾರೆ. ಕೇವ್ 2 ಮಾಡೋಣ. ಇಲ್ಲಿ ನೋಡಿ ಹೇಗಿದೆ. ಒಂದು ಕೇವ್ 1, 2 ಆಯಿತು. ಕೇವ್ ನಂಬರ್ 3. ಕೆಲವೊಂದು ಕೇವಲ್ಲಿ ಏನು ಇರೋದೇ ಇಲ್ಲ, ಫುಲ್ಲು ಧ್ವಂಸ ಹೊಡೆಸ್ಬಿಟ್ಟಿದ್ದಾರೆ. ಕೆಲವೊಂದು ಮಾತ್ರ ನೋಡೋಕೆ ಚೆನ್ನಾಗಿದೆ. ನೋಡಿ, ಏನು ಇಲ್ಲವೇ ಇಲ್ಲ ಅದರಲ್ಲಿ. Cave 4.
K5. K6. ಇಲ್ಲೂ ಏನಿಲ್ಲ, ಬಟ್ ಒಳ್ಳೆ ತಣ್ಣಗಿದೆ ಅಷ್ಟೇ. K7. K8. ಇಲ್ಲಿ ನೋಡ್ತಿದ್ರಲ್ಲ ತೂತುಗಳು ಇಲ್ಲಿ ಐತಲ್ಲ, ಇದು ಬಂದ್ಬಿಟ್ಟು ಆ ಕಾಲದಲ್ಲಿ ಇದೆಲ್ಲ ಕೆತ್ತನೆ ಮಾಡ್ಬೇಕಂದ್ರೆ ಅಲ್ಲಿ ಹಗ್ಗ ಕಟ್ಬಿಟ್ಟು ಮೇಲೆ ಹತ್ತೋದಕ್ಕೆ, ಅದೇ ಥರ ನೈಟ್ ಟೈಮ್ ಆದರೆ ಅಲ್ಲಿ ದೀಪ ಪುಂಜ ನೆಡೋದಕ್ಕೆ, ಅದು ಬೆಂಕಿ ಹಿಂಗೆ ಇಡ್ತಾರಲ್ಲ ಅದು ಇಡೋದಕ್ಕೆ. ಇದು ಹೇಗಂದರೆ ಆಗ ಇಲ್ಲಿ 8ರಿಂದ ಮುಂದುಗಡೆ ಇರೋದಲ್ಲ ಮೆಡಿಟೇಷನ್ಗೆ, ಇಲ್ಲಿಂದ ನಾವು ಇನ್ನೂ ಮುಂದೆ ಹೋಗ್ತಿರೋದಲ್ಲ ಪ್ರೇಯರ್ ಹಾಲ್ಗಳು. ಅದೇ ಥರ ಇಲ್ಲಿ ನೋಡಿ ಇಲ್ಲೊಂದೊಂದು ವಿಗ್ರಹಗಳು ಇಟ್ಟಿದ್ದಾರೆ. ಇದು ಬಂದು ಮ್ಯೂಸಿಕಲ್ ಪಿಲ್ಲರ್ ಅಂತೆ. ಇವಾಗ ವರ್ಕ್ ಆಗ್ತಿಲ್ಲ, ಏನೋ ಗೊತ್ತಿಲ್ಲ, ಇಲ್ಲಾಂದರೆ ಒಂದು ಒಡೆಯೋ ರೀತಿಲಿ ಇರುತ್ತೆ. ಗೋಡೆ ಗುದುರ ಸೌಂಡ್ ಬರಲ್ವಲ್ಲ, ಗೋಡೆ ಅನ್ನೋದಕ್ಕಿಂತ ಈ ಕಂಬಗಳಿಗೆ ಗೊತ್ತಿದೆ. ಇದು ನೋಡಿ, ಬನ್ನಿ ಮುಂದೆ ಹೋಗೋಣ. ಎಲ್ಲ ಗುಹೆಗಳಲ್ಲೂ ಈ 10ನೇ ಗುಹೆ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನೋಡೋಣ ಈಗ ಮುಂದೆಯಿಂದ ನೋಡಿ ಚೆನ್ನಾಗಿದೆ. ಹೇಳಿದ್ನಲ್ಲ ತುಂಬ ಚೆನ್ನಾಗಿದೆ, ಇದರಿಂದ ಶಿಥಿಲಗೊಳಿಸಿಲ್ಲ. ಅಲ್ಲಿದ್ದು ಬೆಳಕು. ಇದೆಲ್ಲ ಹೋಗ್ತಿದೆ, ಹತ್ತು ನೋಡುವ. ಎಲ್ಲ ಕೆತ್ತನೆ ಹಿಂದೆನೂ ಒಂದೇನೋ ಸ್ಟೋರಿ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಪ್ರೇಯರ್ ಹಾಲ್ ಅಂತೆ. ಇದು ನೋಡ್ತಿರಲ್ಲ, ಇದು ಬಂದ್ಬಿಟ್ಟು ಈ ವೆಹಿಕಲ್ ಪಿಕಪ್ ಡ್ರಾಪ್. ಅದಷ್ಟೇ ಆ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಒಂದು ಗಾಡಿ ತೋರಿಸಿದ್ನಲ್ಲ 150 ರೂಪೀಸ್ ಇತ್ತಂತ. ಅದು ಬಂದ್ಬಿಟ್ಟು ನಿಮ್ಗೆ ಎಲ್ಲಿ ಪ್ರತಿಯೊಂದು ಇದೆಲ್ಲ ಸ್ಟಾಪಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಇಲ್ಲಿಂದ ನೀವು ನಡ್ಕೊಂಡು ಕೇವ್ ನೋಡಿಕೊಂಡು ರಿಟರ್ನ್ ಬರ್ಬೋದು.
ಮೊನ್ನೆ ಇವಾಗ 11 ಕೇವ್ 11 ನೋಡಿದೆ ಹೇಗಿದೆ ಅಂತ. ಕೇವಲ ಒಳ್ಳೆ ಸಣ್ಣ 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 ರೂಮ್ಗಳಿದ್ದಂಗಿದೆ. ಮೆಡಿಟೇಷನ್ಗೆ ಇರಬೇಕಿದು. ಅದು ಹೇಳ್ದಲ್ಲ, ಅದು ಬಂದ್ಬಿಟ್ಟಿದ್ದು ಹೌದು. ರೂಮ್ಸು ಇದೆಲ್ಲ ಹಾಸ್ಟೆಲ್ಗಳಂತೆ. ಇಲ್ಲಿ ಮೆಡಿಟೇಷನ್ಗೆ ಇಲ್ಲಾಂದರೆ ಪ್ರೇಯರ್ಸ್ಗೆ ಬರ್ತಾರಲ್ಲ ಬುದ್ಧಿಸ್ಟ್ಗಳು, ಅವ್ರಿಗೆ ಇರೋದಕ್ಕೋಸ್ಕರ ಇರೋ ಹಾಸ್ಟೆಲ್ಗಳು, ಇಲ್ಲಾಂದರೆ ರೂಮ್ಸ್ಗಳು, ಡಾರ್ಮೆಟ್ರಿಗಳ ಥರ, ಇವಾಗಿನ ಡಾರ್ಮೆಟ್ರಿಗಳ ಥರ. ಇದು ಬಂದ್ಬಿಟ್ಟು ಇನ್ನೊಂದು ಕೇವ್ ನಂಬರ್ 11, 12. ಕೇವ್ ನಂಬರ್ 11, 12 ಬಂದ್ಬಿಟ್ಟು ಹಾಸ್ಟೆಲ್ಗಳ ಥರ ನೋಡಿ, ಇಲ್ಲಿ ರೂಮ್ಗಳ ಥರ ಹೇಳಿದಾರೆ ಮೊನ್ನೆ ಮುಂದೆ. ಇದು ಕೇವ್ ನಂಬರ್ 13. ಇದು ನೋಡಿ ರಾವಣ್ ಕಿ ಕಾಯಿ. ರಾವಣ ಇದು ನೋಡಿ ರಾವಣ್ ಕಾ ಕಾಯಿ ಅಂತೆ. ರಾವಣ ಬಂದ್ಬಿಟ್ಟು ಕೈಲಾಸನ ಎತ್ತಾರೆ ಅಂತ ಒಂದು ಸ್ಟೋರಿ ಇದಲ್ಲ, ಅದ್ರ ಬನ್ನ ಎಕ್ಸ್ಪ್ಲೇನ್ ಮಾಡತ್ತಾರ. ಇಲ್ಲಿದೆ ನೋಡಿ, ಇದು ರಾವಣ ಕೈಲಾಸದ ಪರ್ವತನ ಎತ್ತತ್ರ. ಕೇವ್ ನಂಬರ್ 15 ಬನ್ನಿ ನೋಡೋಣ. ಬನ್ನಿ, ಇದು ಮೇನ್ ಕೇವ್. ಕೇವ್ 16, ಕೇವ್ 16. ಮೊನ್ನೆ ಒಳಗಡೆ ಹೋಗೋಣ. ಫುಲ್ ಹಾಳು ಮಾಡಿಟ್ಟಿದ್ದಾರೆ. ಅದೇ ನರಸಿಂಹದು ಅವತಾರ ಇದ್ದಂಗೆ ಐತೆ, ಇದು ಕೂರ್ಮ ಅವತಾರ ಇದ್ದಂಗೆ ಐತೆ. ಆನೆ ಧೂಳು ಮಾಡ್ಬಿಟ್ಟಿದ್ದಾರೆ. ಇನ್ನೇ ಒಂದು ರೌಂಡ್ ಹೊಡ್ಕೊಂಬೋಣ. ಇಲ್ಲೇ ಅಲ್ವಾ ಇವ್ರು ಬಂದಿದ್ದು, ಅಮೆಝಾನ್ CEO ಫೌಂಡರ್ ಜೆಫ್ ಬೆಜೋಸ್. ಅವ್ರು ಬಂದಾಗ ಒಬ್ಬ ಗೈಡ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನೋಡಿ ತುಂಬ ಫೇಮಸ್ ಆಗಿರುತ್ತೆ. ಏನಕ್ಕೆ ಈ ಥರ ಕಟ್ ಮಾಡಿ ಬಿಸಾಕಿದಾರಲ್ಲ, ಚೆನ್ನಾಗಿರುತ್ತೆ. ಶಿವಪಾರ್ವತಿ ಕೈಲಾಸದಲ್ಲಿರೋದು. ಕೆಳಗಡೆ ಉಂಟು ರಾವಣ ಕೈಲಾಸನ ಮೇಗಡೆ ಎತ್ತರ್ತ. ಇಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ತೂತುಗಳು ನೋಡ್ತಿರಲ್ಲ, ಇದು ಬಂದ್ಬಿಟ್ಟು ಏನಂತಾರೆ ಅಂದ್ರೆ ಬುದ್ಧಿಸ್ಟ್ ಮೊನಾರ್ಕ್ಗಳು ಬಂದಿರ್ತಾರಲ್ಲ, ಅವರು ಒಂದು ಈ ಕಡೆ ಪೂಜೆ ಮಾಡಿದಾಗ ಅಲ್ಲಿ ಅವರು ಹೂವುಗಳು ನೀರು ಇಡೋದಕ್ಕೆ ಇಟ್ಟಿರೋ ಜಾಗಗಳಂತೆ.
ಬನ್ನಿ ಮುಂದೆ ಹೋಗೋಣ. ಏನೋ ಕಥೆಗಳಿರುತ್ತೆ, ಈ ಕಥೆಗಳು ಮಾತ್ರ ಗೊತ್ತಿಲ್ಲ ನನಗೆ. ಕೆಲವೊಂದು ನನಗೆ ಗೊತ್ತಿರೋ ನಾನು ಹೇಳಿದೆ. ಚೆನ್ನಾಗಿ ಮಾಡಿದಾರಲ್ಲ, ಅದನ್ನು ಹಾಳು ಮಾಡಿಟ್ಟಿದ್ದಾರೆ, ಅದೇ ಬೇಜಾರಾಗೋದು. ಇದು ಏನೋ ಸ್ಟೋರಿನೇ. ನೋಡೋಣ, ಯಾರಾದ್ರೂ ಗೈಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಕೇಳಿಸ್ಕೊಂಡು. ಇದು ಬಂದ್ಬಿಟ್ಟು ಒಳಗಡೆ ಬಂದೆ, ಇಲ್ಲಿ ನೋಡಿ ಹೇಗಿದೆ. ಒಳಗಡೆ ಸೈಲೆಂಟಾಗಿ ತಣ್ಣಗಿದೆ. ಇದೊಂದು ಶಿವಲಿಂಗ ಇದೆ. ನೋಡಿ ನಂದಿ, ಇಲ್ಲಿ ನಂದೀಶ್ವರರು, ಅಲ್ಲಿ ಮಹಾದೇವ್. ಎಷ್ಟು ದೊಡ್ಡ ಸೀಟ್ಗಳು ನೋಡಿ, ಎಷ್ಟು ದೊಡ್ಡ ಸೀಟ್ ನೋಡಿ ಕೂತ್ಕೊಳ್ಳೋದು. ಯಾವಾಗಲೂ ಹೇಳೋದಲ್ಲ, ಎಲ್ಲ ಇವತ್ತು 18ನೇ ತಾರೀಕು ಅಲ್ಲಿ ಬೀಬಿಕ ಮಕ್ಬರದಲ್ಲೂ ಫ್ರೀ ಇತ್ತು, ಇಲ್ಲೂ ಫ್ರೀ ಇದೆ ಅಂತ. ಇದು ಗುಡ್ ಫ್ರೈಡೇ ಅಲ್ಲ ಕಾರಣ, ಇದು ವರ್ಲ್ಡ್ ಹೆರಿಟೇಜ್ ಡೇ, ಅದಕ್ಕೋಸ್ಕರ ಕಾರಣ. ಮೊನ್ನೆ ಇಲ್ಲಿಂದ ನಾವು ಟಿಟಿಗೆ ಹೋಗೋಣ, ಅಲ್ಲಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತು ಸಾಯಂಕಾಲ 6:30 ಆಗಿರುತ್ತೆ. ಅಲ್ಲಿಂದ ಮತ್ತೆ ಶಿರ್ಡಿ ರಿಟರ್ನು.